ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಶಂಕರನ ಕರ್ಕೊಂಡು ಹೋಗಿರೋ ಜಾಗಕ್ಕೆ ಈ ಕಡೆ ಹರಿಶ್ಚಂದ್ರ ಮತ್ತೆ ಗೌರಿ ಬಂದೇ ಬಿಡ್ತಾರೆ. ಅವರಿಬ್ಬರನ್ನ ನೋಡಿ ಈ ಕಡೆ ಶಂಕರನ್ಗೆ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ ಒಳೊಳಗೆ ತುಂಬ ಕೋಪ ಬರ್ತಾ ಇರುತ್ತೆ. ಈ ಕಡೆ ಡಿ ಸಿ ಮಾಲಿನಿಗೆ ಹತ್ರ ಬಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ, ತಾಕತ್ತಿದ್ರೆ ಮಾಡು ಅಂತ ಹೇಳ್ದಲ್ಲ ಮಾಲಿನಿ, ಮಾಡಿದ್ದೀನಿ ಅಂತ ಅಂದಾಗ ಪ್ರೀತಿಗೆ ಎಷ್ಟು ತಾಕತ್ತಿರುತ್ತೋ ಅದೇ ರೀತಿ ದ್ವೇಷಕ್ಕೂ ಅಷ್ಟೇ ತಾಕತ್ತಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬಾ ಬೇಜಾರಿಂದ ಗೌರಿ ಮಾಲಿನಿ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಮಾಲಿನಿ ಹೇಳ್ತಾ ಇರ್ತಾಳೆ, ಅದ್ರ ರುಚಿ ನಿನಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನ್ರಿ SP ಒಬ್ಬ ಸಾಮಾನ್ಯ ಮಹಿಳೆ DC ಎದುರುಗಡೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಿದ್ದಾಳೆ, ನಿಮಗೇನು ಅನ್ಸಲ್ವಾ, ನಿಮಗೆ ಜವಾಬ್ದಾರಿ ಇಲ್ವಾ ಅಂತ ಅನ್ಬೇಕಾದ್ರೆ ಸಾರಿ ಮೇಡಮ್ ಅಂತ ಸೆಲ್ಯೂಟ್ ಹೊಡಿತಾ ಇರ್ತಾನೆ. ಹಾಗೆ ಮತ್ತೆ ಹರಿಶ್ಚಂದ್ರ ಸಲ್ಯೂಟ್ ಮಾಡಿಬಿಟ್ಟು, ಸಾರಿ ಮೇಡಮ್, ನಾನು ಸಿವಿಲ್ ಡ್ರೆಸ್ಸಲ್ಲಿ ಇದ್ದೀನಿ, ಇವಾಗ ನಾನು ಡ್ಯೂಟಿಲಿಲ್ಲ, ಸೊ ನಾನು ಸಾಮಾನ್ಯ ಪ್ರಜೆಯಾಗಿ ನಾನು ಇಲ್ಲಿ ಬಂದಿದ್ದೀನಿ, ಅದರಲ್ಲೂ ಗೌರಿ ಅಣ್ಣನಾಗಿ ಇಲ್ಲಿ ಬಂದಿದ್ದೀನಿ ಅಂತ ಅಂದಾಗ ಈ ಕಡೆ DC ಮಾಲಿನಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಹೇಳ್ತಾ ಇರ್ತಾಳೆ, ಮಾಡಿ ತಪ್ಪನ್ನೇ ಮಾಡ್ತಾ ಇದೆಯಲ್ಲ ಹರಿ ಅಂತ ಅನ್ಬೇಕಾದ್ರೆ, ಇಷ್ಟು ದಿನ ನಾನು ಮಾಡ್ತಾ ಇದ್ದೆ, ಅದು ಸರಿ ಅಂತ ನನಗೆ ಗೊತ್ತಿರಲಿಲ್ಲ, ಇನ್ಮೇಲೆ ಇದನ್ನೇ ಮಾಡ್ತೀನಿ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿನೂ ಸಹ ಹೇಳ್ತಾ ಇರ್ತಾಳೆ, ನಾನು ಅಷ್ಟೇ ನನ್ನ ಫ್ರೆಂಡ್ ಇದೇ ರೀತಿ ಮುಂದೆ ತಪ್ಪನ್ನೆಲ್ಲ ತಿಳ್ಕೊತಾಳೆ ಅಂತ ಅನ್ಕೊಂಡಿದ್ದೆ, ಆದರೆ ನೀನೇ ಇಷ್ಟು ಮುಂದುವರೆದ್ಮೇಲೆ ನಾನು ಮುಂದುವರಿಬಾರ್ದ ಮಾಲಿನಿ ಅಂತ ಅಂದಾಗ ಅವಳಿಗಂತೂ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಗೌರಿ ಮತ್ತೆ ಗತ್ತಿಂದ ಹೇಳ್ತಾ ಇರ್ತಾಳೆ, ನನ್ನ ಗಂಡನ ನನಗೆ ದೊಡ್ಡ ಶಕ್ತಿ ಅಂಥದ್ರಲ್ಲಿ ನನ್ನ ಗಂಡನ ಮೇಲೆ ಈ ರೀತಿ ಹಾಗೆ ಸಾಧಿಸ್ತಿದೆಯಲ್ಲ, ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನನಗೊಂದು ಪೆಟ್ಟು ಕೊಟ್ಟರೆ ಒಂದು ಲೆಕ್ಕ, ಅಂಥದ್ರಲ್ಲಿ ನನ್ನ ಜೊತೆ ಇರೋರನ್ನ ಕೂಗ್ಸೋಕ್ಕೆ ನೀನು ಇದು ಮಾಡ್ತಿದೆಯಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ DC ಮಾಲಿನಿ ಹೇಳ್ತಾ ಇರ್ತಾಳೆ, ನಿನ್ನ ಗಂಡನು ಸ್ವಲ್ಪ ಡೈಲಾಗ್ ಹೊಡೆದ ಹಾಗೆ ನೀನು ಸಹ ಹೊಡಿತಾ ಇದೀಯಾ, ಆಕ್ಷನ್ಗೆ ರಿಯಾಕ್ಷನ್ ಇರಬೇಕಲ್ವಾ ಗೌರಿ ಅಂತ ನಗಾಡ್ತಾ ಇರ್ತಾಳೆ. ಆಟಕ್ಕೊಂದು ನಿಜವಾದ ಕಳೆ ಬರೋದು, ಏನು ಮಾಡೋದು ಪಾಪ, ನಿನ್ನ ಹತ್ರ ಪವರು ಇಲ್ಲ, ಪೊಸಿಷನ್ ಇಲ್ಲ ಅಂತ ಗೌರಿನ ಟೀಸ್ ಮಾಡ್ತಾ ಇರ್ತಾಳೆ. ಗೌರಿ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ಗೌರಿ ಮುಂದೆ ತಲೆ ತೆಗ್ಸಿ ಬಂದ್ರೆ ತುಂಬಾ ಗೌರವ ಕೊಡ್ತೀನಿ, ಅದನ್ನ ಬಿಟ್ಟು ಸೊಕ್ಕು ಅಡಗಿಸ್ಬೇಕು ಅಂತ, ಸೊಕ್ಕಿಂದ ಬಂದ್ರೆ ಹೇಗೆ ಅಡಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ರೆ ಮಾಲಿನಿ ಮಾತ್ರ ಹುಚ್ಚಿ ತರ ಒಬ್ಬೊಬ್ಳೆ ನಗಾಡ್ಕೋತಾ ಇರ್ತಾಳೆ. ಆಗ್ಲೇ ಏನು ಹೇಳ್ತಿದ್ದೆಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಕೊಡ್ಬೇಕು ಅಂತ, ನೋಡ್ತಾ ಇರು ನಾನು ಕಳ್ಕೊಂಡಿರೋ ಕೆಲಸನ ಯಾವ ರೀತಿ ವಾಪಸ್ ತಗೋತೀನಿ, ನೀನೇ ಕಣ್ಣಾರ ನೋಡುವಂತೆ, ಹಾಗೆ ನನ್ನ ಗಂಡನ್ನ ಈ ಎಲ್ಲ ಇದರಿಂದ ಆಚೆ ನಾನು ತಗೊಂಡೇ ಬರ್ತೀನಿ, ತಗೊಂಡೇ ಬರಲಿಲ್ಲ ಅಂತ ಅಂದ್ರೆ ನನ್ನ ಹೆಸರು ಶ್ರೀಮತಿ ಗೌರಿನಿ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಹೋಗೋಣ ಯಜಮಾನ್ರೆ ಅಂತ ಅನ್ಬೇಕಾದ್ರೆ ಶಂಕರ ಗೌರಿ ದೃಷ್ಟಿ ತೆಗೆದು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಆಲ್ರೆಡಿ ತುಂಬ ದೂರ ಹೋಗ್ತಿರ್ಬೇಕಾದ್ರೆ ಮತ್ತೆ ಗೌರಿ ಅಂತ ಮಾಲಿನಿ ಕೂಗ್ತಾ ಇರ್ತಾಳೆ, ಎವ್ರಿಥಿಂಗ್ ಇಸ್ ಲವ್ ಅಂಡ್ ವೇರ್ ಅಂತ ಹೇಳ್ತಾ ಇರಬೇಕಾದ್ರೆ ಹಿಂತಿರುಗಿ ಇವರು ನೋಡ್ತಾ ಇರ್ತಾರೆ. ವಾರ್ನ ನಾನು ಶುರು ಮಾಡಿದ್ದೀನಿ, ಪ್ರೀತಿನ ನೀನು ಕಾಪಾಡ್ಕೊಂತ ಅಂತಾಗ ನಿನಗೂ ಅಷ್ಟೇ ಆಲ್ ದ ಬೆಸ್ಟ್ ಅಂತ ಮುಖಕ್ಕೆ ಕೊಡ್ದಂಗೆ ಹೇಳಿ ಗೌರಿ ತನ್ನ ಗಂಡನ ಹಾಗೆ ತನ್ನಣ್ಣ ಹರಿನ ಕರ್ಕೊಂಡು ಹೋಗ್ತಾ ಇದ್ರೆ DC ಮಾಲಿನಿ ಏನು ಮಾತಾಡೋಕ್ಕಾಗದೆ ಹಾಗೆ ಸುಮ್ಮನೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೆಗೆ ಎಲ್ಲರೂ ಬಂದಾಗ ಭುವಿನ ಹಗ್ ಮಾಡಿಕೊಂಡು ಶಂಕರ ಬೇಜಾರಿಂದ ಕೂತಿರ್ಬೇಕಾದ್ರೆ ಈ ಕಡೆ ಹರಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಯಾಕೋ ಈ ಮಾಲಿನದು ತುಂಬ ಅತಿ ಆಯಿತು, ಇಂಟೆನ್ಷನಲ್ಲಿ ನಮಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾಳೆ, ಯಾವಾಗ ಯಾರು ಸಿಂಗಲ್ ಆಗಿ ಸಿಗ್ತಾರೆ ಅವ್ರಿಗೆಲ್ಲ ಅವಮಾನ ಮಾಡ್ತಾಳೆ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನಾಳೆ ಒಂದು ಫೈಲ್ ಸಬ್ಮಿಷನ್ಗೆ ಹೋಗ್ತಾ ಇದೆ, ಅದರಲ್ಲಿ ಏನಂತ ಇದೆ ಗೊತ್ತಾ, ನೀನು ಬ್ರದರ್ ಪರವಾಗಿ DC ಆಗಿ ಯಾವುದೇ ಸಹ ಅಧಿಕಾರನ ಬಳಸ್ಕೊಂಡಿಲ್ಲ ಅಂತ ಖಂಡಿತ ಆ ಫೈಲಲ್ಲಿ ಇದೆ, ಹಾಗೆ ನಿನ್ನ ಕಾಲ್ ಡೀಟೇಲ್ಸು ಹಾಗೆ ಮೇಲ್ ಡೀಟೇಲ್ಸ್ ಎಲ್ಲನೂ ಸಹ ನಾನು ಆ ಫೈಲಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಊಟಿಯಿಂದ ಹಾಸನಕ್ಕೆ ಬಂದಲ್ಲ ಅವಾಗ ಕೆಲವೊಂದು ವಿಡಿಯೋಸ್ ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಅಟ್ಯಾಚ್ ಮಾಡಿದ್ದೀನಿ, ಖಂಡಿತ ನಿನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ, ಖಂಡಿತ ಆಗುತ್ತೆ ಬ್ರದರ್ ಅಂತ ಶಂಕರ ಕೇಳ್ತಾ ಇರ್ತಾನೆ, ನೀವು ಪಾಸಿಟಿವ್ ಆಗಿರಿ, ಟೆನ್ಷನ್ ತಗೋಬೇಡಿ, ಖಂಡಿತ ಪೊಸಿಷನ್ಗೆ ಗೌರಿ ಬಂದೇ ಬರ್ತಾಳೆ ಅನ್ನೋ ಓಪ್ನ ಕೊಡ್ತಾ ಇರ್ತಾನೆ. ಹಾಗೆ ನೋಡಿ ಬ್ರದರ್, ಹಣನ ಸತ್ಯನ ಅಂತ ಬಂದರೆ ಖಂಡಿತ ಗೆಲ್ಲೋದು ಸತ್ಯನೇ, ಅವರು ಎಷ್ಟು ಹಣ ಸುರಿದ್ರು ಸಹ ಆ ಫೈಲ್ ಮೇಲೆ ಖಂಡಿತ ಗೆಲ್ಲೋದೇ ಸತ್ಯ ಅಂತ ಹರಿ ಪಾಸಿಟಿವ್ ವೈಬ್ರೇಷನ್ ಕೊಡ್ತಾ ಇರ್ತಾರೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನನ್ನ ಹೋಪ್ಸ್ ನಾನು ಕಳ್ಕೊಳ್ಳಲ್ಲ, ನೀನು ಹೇಗೆ ಹೇಳ್ತೆ ಅದೇ ರೀತಿ ನಾನು ಫೈಲ್ನ ಸೆಂಡ್ ಮಾಡ್ತೀನಿ ಅಂತ ಅಂದಾಗ ವೆರಿ ಗುಡ್, ನೀನು ಇದೇ ರೀತಿ ಮಾಡು ಅಂತ ಹೇಳ್ತಾ ಇದ್ರೆ ಭುವಿ ಹೇಳ್ತಾ ಇರ್ತಾಳೆ, ಅಲ್ಲಪ್ಪ ಕನಸು ಅವರಮ್ಮ ನಿನಗೆ ತೊಂದರೆ ಕೊಡ್ತಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯದಿಂದ ಭುವಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ನಾನು ಅವ್ರ ಅಮ್ಮನ ಜೊತೆ ಮಾತಾಡುವಂಥ ಕನಸುಗೆ ಹೇಳಪ್ಪ ಅಂದಾಗ, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಬಂಗಾರ, ಅದನ್ನೆಲ್ಲ ಅಪ್ಪ ನೋಡ್ಕೊತಾನೆ ಅಂತ ಅನ್ಬೇಕಾದ್ರೆ, ನನ್ನ ಅಪ್ಪ ಅಂದರೆ ಈ ರೀತಿ ಅಂತ ಶಂಕರನಿಗೆ ಮುದ್ದು ಕೊಡ್ತಿರ್ಬೇಕಾದ್ರೆ ಬಾರವನ ಹೋಗೋಣ ಅಂತ ಭುವಿನ ಕರ್ಕೊಂಡು ಶಂಕರ ರೂಮಿಗೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಪಾರ್ವತಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಜಿ ಕಣ್ಣೀರು ಒರೆಸ್ತಿರ್ತಾಳೆ, ನೀವಾಗ ಈ ರೀತಿ ಹೇಳ್ತಾ ಇದ್ದೀರಾ, ಕಣ್ಣೀರು ಒರೆಸ್ಕೊಳ್ಳಿ ಪಾರ್ವತಿ ಅವರೇ. ಆಗ ಪಾರ್ವತಿ ಹೇಳ್ತಿರ್ತಾಳೆ, ಹೆಂಗವ ಸುಮ್ಮನಿರ್ಲಿ, ಕಣ್ಣೀರು ಬರ್ದಲೇ ಇರುತ್ತಾ, ನಮ್ಮ ಗೌರಿ ಶಂಕರ ಇಷ್ಟು ವರ್ಷ ಕಾರ್ ಮಾಡೋ ಥರ ಕತ್ಲಲ್ಲೇ ಇದ್ರು, ಇವಾಗ ಬೆಳಕಿಗೆ ಬಂದರು, ಇನ್ಮೇಲಾದರೂ ಚೆನ್ನಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಬಿರುಗಾಳಿ ಥರ ಆ DC ಮಾಲಿನಿ ಬಂದು ಇವರಿಬ್ಬರನ್ನು ಕಾಡ್ತಾ ಇದ್ದಾಳೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಸುನಂದನು ಸಹ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ, ಇಷ್ಟು ವರ್ಷ ನಮ್ಮ ಗೌರಿ ಶಂಕರ ಕತ್ಲಲ್ಲಿದ್ದರು, ಇವಾಗ ಬೆಳಕಿಗೆ ಬಂದಾರೆ ಅಂತ ನಾನು ತುಂಬ ಖುಷಿ ಪಟ್ಟಿದ್ದೆ, ಆದರೆ ಈ ಮಾಲಿನಿ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಅವಳು ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಆ ಮಾಲಿನಿ ದುರಂಕಾರನ ಕಡಿಮೆ ಮಾಡೋಕ್ಕಾಗಲ್ವಾ, ಅದನ್ನೆಲ್ಲ ಹೋಗ್ಸೋಕ್ಕಾಗಲ್ವಾ ವಿಜಯಕ್ಕ ಅಂತ ಅನ್ಬೇಕಾದ್ರೆ, ಹೇಗಿದ್ರು ಅವಳು ನನಗೆ ತುಂಬ ಪರಿಚಯ ಇದ್ದಾಳೆ, ನಾನು ಹೋಗಿ ಒಂದ್ಸಲ ಮಾತಾಡ್ಕೊಬರೋಣ ಅಂತ ಈ ಕಡೆ ವಿಜಯ್ ಹೇಳ್ತಾ ಇರಬೇಕಾದ್ರೆ
ಪಾರ್ವತಿ ಸಹ ನಿನ್ನ ಕೆಲಸ ನೀನು ಮಾಡವ, ಆ ಯಮ್ಮನ ಮನಸ್ಸು ಕರಗಿ ಒಳ್ಳೆ ಬುದ್ಧಿ ಕಲ್ತ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಡಿ ಸಿ ಮಾಲಿನಿ ಮನೆಗೆ ವಿಜಿ ಬಂದೇ ಬಿಡ್ತಾಳೆ. ಬಂದಾಗ ಈ ಕಡೆ ಕನಸು ಜೊತೆ ಮಾತಾಡ್ಕೊಂಡಿರ್ಬೇಕಾದ್ರೆ ನಿನ್ನ ಹೆಸರೇನು ಪುಟ್ಟ ಅಂತ ಅಂದಾಗ, ಕನಸು ಅಂತ ಅಂದಾಗ ಸೋ ಕ್ಯೂಟ್ ಅಂತ ಅವಳನ್ನ ಮುದ್ದಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸರೋಜಮ್ಮ ಎಲ್ಲರಿಗೂ ಕಾಫಿ ತಂದು ಕೊಡ್ತಾರೆ. ಕಾಫಿ ಕುಡಿತಿರ್ಬೇಕಾದ್ರೆ ಅಕ್ಕ ಹೇಳಿ ಏನು ಇಷ್ಟು ದೂರ ನಮ್ಮ ಮನೆ ಹತ್ರ ಬಂದಿದ್ದೀರಾ ಅಂತ ಡಿ ಸಿ ಮಾಲಿನಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ಮಾಲಿನಿ ನಿನ್ನ ಪ್ರಾಬ್ಲಮ್ ಆದರೂ ಏನು ಅಂತ ಕೇಳ್ತಾ ಇರ್ತಾರೆ. ಹಾಗೆ ಮಾಲಿನಿ ಹೇಳ್ತಾ ಇರ್ತಾಳೆ, ಅಕ್ಕ ನನಗೇನಾಗಿದೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ, ಕನಸನ್ನ ಆಟಾಡ್ಕೊ ಹೋಗೋ ಪುಟ್ಟ ಅಂತ ಕಳಿಸಿದ್ಮೇಲೆ ಮತ್ತೆ ಮಾಲಿನಿ ಏನಕ್ಕ ಹೇಳಿ ಅಂತ ಅಂದಾಗ, ಅಲ್ಲ ನಿನಗೇನಾಗಿದ್ದು ನನಗಂತೂ ಗೊತ್ತಿಲ್ಲ, ನೀನು ಹಾರಿಗೌರಿ ಶಾರ್ಟ್ ಪೀರಿಯಡಲ್ಲಿ ಎಷ್ಟು ಅನ್ಯೂನ್ಯವಾಗಿದ್ರಿ, ಹಾಗೇನೆ 3 ಜನ ನೋಡಿದರೆ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇತ್ತು, ಆದರೆ ಇವಾಗ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ, ಆ ರೀತಿ ಇದೆಯಲ್ಲ, ನಿನ್ನ ಸಮಸ್ಯೆ ಆದರೂ ಏನು ಅಂತ ಅನ್ಬೇಕಾದ್ರೆ ಮಾಲಿನಿ ಮಾತ್ರ ಸ್ಮೈಲ್ ಮಾಡ್ತಾ ಇರ್ತಾಳೆ. ಗೌರಿಯಿಂದ ಏನಾದರೂ ನಿನಗೆ ಪ್ರಾಬ್ಲಮ್ ಆಯಿತಾ ಅಥವಾ ಗೌರಿನೇ ನಿನಗೆ ದೊಡ್ಡ ಪ್ರಾಬ್ಲಮ್ ಅಂತ ಕೇಳಬೇಕಾದ್ರೆ ಇಷ್ಟು ದೂರಕ್ಕೆ ನೀವು ಅಲ್ಲಿಂದ ನನ್ನನ್ನು ಹುಡ್ಕೊ ಬಂದ್ರ ಅಂತ ಮಾಲಿನಿ ಕೇಳ್ತಾ ಇರ್ತಾಳೆ. ಹಾಗೆ ನಿಮ್ಮನ್ನ ಕಳಿಸಿದ್ರು ಯಾರಕ್ಕ, ಗೌರಿನ ಇಲ್ಲಿ ಕಳಿಸಿದ್ದು ನನಗೆ ಗೊತ್ತಾಯ್ತು, ಅಲ್ಲಿ ಅವಳಿಗೆ ಹತ್ಕೊಂಡು ಉರಿತಿದೆಯಲ್ಲ ಅದಕ್ಕೆ ಇಲ್ಲಿ ನಿಮ್ಮನ್ನ ಸಂಧಾನಕ್ಕೆ ಕಳಿಸಿದಳಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಜಿನು ಸಹ ಹೇಳ್ತಾ ಇರ್ತಾಳೆ, ನೀನು ತಪ್ಪು ತಿಳ್ಕೊಂಡಿದ್ಯಾ, ಖಂಡಿತ ಗೌರಿ ನಾನು ಇಲ್ಲಿ ಕಳಿಸ್ತಿಲ್ಲ, ಪರಿಸ್ಥಿತಿನ ನೋಡ್ಕೊಂಡು ನಾನು ಇಲ್ಲಿಗೆ ಬಂದೆ ಅಷ್ಟೇ, ನನ್ನ ಮೇಲೆ ಗೌರವ ಇದ್ರೆ ನನ್ನ ಮಾತನ್ನ ಕೇಳು ಅಂತ ಹೇಳ್ತಾ ಇರ್ತಾಳೆ. ಸರಿ ಅಕ್ಕ ಅದೇನು ಹೇಳಿ ಅಂತ ಅನ್ಬೇಕಾದ್ರೆ, ನೋಡು ಮಾಲಿನಿ ನಿಮ್ಮಿಬ್ಬರ ನಡುವೆ ಎಂಥದೇ ಜಗಳ ಇರ್ಬೋದು, ಅದನ್ನ ಕೂತ್ಕೊಂಡು ಬಗೆಹರಿಸ್ಬೇಕಲ್ವಾ, ಅದರಲ್ಲೂ ನಿಮ್ಮಿಬ್ರು ರೆಪ್ಯುಟೇಟಿವ್ ಜಾಗದಲ್ಲಿ ನಿಂತಿದ್ದೀರಾ, ಹಾಗೆ ಕರ್ತವ್ಯಕ್ಕೆ ಇಬ್ರು ಸ್ಪಂದಿಸ್ತೀರಾ, ಜನರ ಕಷ್ಟಕ್ಕೂ ಸಹ ಸ್ಪಂದಿಸ್ತೀರಾ, ನೀವಿಬ್ರು ಸರಿ ಹೋದ್ರೆ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಡಿ ಸಿ ಮಾಲಿನಿ ಹೇಳ್ತಾ ಇರ್ತಾಳೆ, ಎಲ್ಲರೂ ಖುಷಿಯಾಗಿರ್ಬೇಕನ್ನೋದೇ ನನ್ನ ಆಸೆ, ಆದರೆ ನನ್ನ ಟಾರ್ಗೆಟ್ ಇರೋದು ಗೌರಿ, ಅವಳು ನಿಮ್ಮದೇ ಹಾಳಾದ್ರೆ ಖಂಡಿತ ನಾನು ಚೆನ್ನಾಗಿರ್ತೀನಿ ಅಂತ ಅಂದಾಗ ವಿಜಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಅಕ್ಕ ನಿಮಗೆ ಗೊತ್ತಾ, ನಾವು ಕೋಚಿಂಗಲ್ಲಿ ಇರಬೇಕಾದ್ರೆ ಹರಿ ಮತ್ತು ಗೌರಿ ಇಬ್ಬರು ಸೇರಿಕೊಂಡು ನನಗೆ ಎಷ್ಟು ಅವಮಾನ ಮಾಡಿದ್ದಾರೆ, ನಿಮಗೇನಾದರೂ ಇಮ್ಯಾಜಿನೇಷನ್ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಅಕ್ಕ ನಾನು ಚಿಕ್ಕ ವಯಸ್ಸಿಂದಲೂ ಸಹ ಡಿ ಸಿ ಆಗಬೇಕಂತ ಹಗಲು ರಾತ್ರಿ ನಾನು ಕನಸು ಕಟ್ಟಿದ್ದೆ, ಹಾಗೆ ಹಗಲು ರಾತ್ರಿ ನಿದ್ದೆ ಎಲ್ಲ ಬಿಟ್ಟು ಊಟ ಬಿಟ್ಟು ಕೋಚಿಂಗ್ ಸೆಂಟರ್ಗೆ ನಾನು ಸೇರಿಕೊಂಡೆ, ಆದರೆ ಗೌರಿ ನನ್ನನ್ನು ಕಮ್ಮಿ ಹೀಯಾಳಿಸಿದ್ಲ ಅಕ್ಕ, ನಾನೇ ನಂಬರ್ 1, ನಾನೇ ಫಸ್ಟ್ ಬರ್ತೀನಿ, ನಾನೇ ಫಸ್ಟ್ ಡಿ ಸಿ ಆಗ್ತೀನಿ ಅಂತ ತುಂಬ ಹೀಯಾಳಿಸಿದ್ಲು. ಹಾಗೆ ಅವಳು ಪ್ರೆಗ್ನೆಂಟ್ ಅಂತ ಎಲ್ಲರೂ ಸಹ ತುಂಬ ಕನ್ಸನ್ ತೋರಿಸ್ತಾ ಇದ್ರು, ಜೊತೆಗೆ ನನ್ನ ಗರ್ಲ್ ಫ್ರೆಂಡ್ ಅಂತ ಹರಿನು ಸಹ ನನ್ನ ಮೇಲೆ ತುಂಬ ಕೋಪ ಮಾಡ್ಕೋತಿದ್ದ, ಆದರೆ ಅವಳಿಗೆ ಮಾತ್ರ ತುಂಬಾ ಸಪೋರ್ಟಿವ್ ಆಗಿದ್ದ. ಆದರೆ ಅಕ್ಕ ನನ್ನ ಟ್ಯಾಲೆಂಟಿಗೆ ಬೆಲೆ ಇಲ್ವಾ, ಹಾಗೆ ನನ್ನ ಸಪೋರ್ಟಿಗೂ ಸಹ ಬೆಲೆ ಇಲ್ವಾ, ಯಾವಾಗಲೂ ಸೆಂಟಿಮೆಂಟೇ ಗೆಲ್ಲಬೇಕಾ, ಹಾಗಾದರೆ ನಾನೇನಾಗಬೇಕು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನನಗಾಗಿರೋ ನೋವು ನಿಜವಾಗ್ಲೂ ನಿಮಗೆ ಐಡಿಯಾನೂ ಇಲ್ಲ ಅಕ್ಕ, ಅಷ್ಟೊಂಥರ ನೋವಾಗಿದೆ, ನಂಬರ್ 1 ಬರಬೇಕಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಜಯಗಂತೂ ತುಂಬ ತಲೆ ಕೆಡ್ತಾ ಇರುತ್ತೆ. ಹಾಗೆ ನನ್ನ ಮೇಲೆ ಎಷ್ಟೊಂಥರ ಮಾಡಿದಾಳೆ ಅಂತ ನಿಮಗೆ ಗೊತ್ತಿಲ್ಲ, ನಾನೊಂದಿನ ರಜೆ ಹಾಕಿದ್ದಂತೆ ನನ್ನ ಅಸೈನ್ಮೆಂಟ್ ಎಲ್ಲ ಅವಳು ಬರ್ಕೊಟ್ಟಿಲ್ಲಂತೆ, ಏನು ಸಿಂಪತಿನ, ಆ ಸಿಂಪತಿ ಕಾರ್ಡ್ ನನಗೆ ಬೇಕಾಗಿಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ ಕೈ ಮಾಡ್ತಾಳೆ. ಅವತ್ತೇ ನನ್ನ ಅವಳ ಫ್ರೆಂಡ್ಶಿಪ್ ಮುರಿದೋಯ್ತು, ಆದರೆ ಅವತ್ತಿಂದಲೇ ಶುರುವಾಯಿತು ನನ್ನ ಅವಳ ಜಿದ್ದು, ನಾನು ನಂಬರ್ 1 ಬರಬೇಕಂತ ಅವತ್ತೇ ಡಿಸೈಡ್ ಮಾಡ್ಕೊಂಡೆ, ಅದೇ ರೀತಿ ನಂಬರ್ 1 ಆದೆ. ಆ ಡಿ ಸಿ ಗೌರಿ ಹೆಸರನ್ನ ತೆಗ್ದಾಕಿ ಇವಾಗ ಡಿ ಸಿ ಮಾಲಿನಿ ಹೆಸರನ್ನ ನಾನು ಹಾಕೊಂಡಿದ್ದೀನಿ, ಇನ್ಮೇಲಿದ್ರು ನಾನೇ ಡಿ ಸಿ, ಇದು ಜಸ್ಟ್ ಟ್ರೈಲರ್ ಅಕ್ಕ, ಇನ್ಮೇಲಿದೆ ದೊಡ್ಡ ಪಿಕ್ಚರ್ ಅಂತ ನಗಾಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಶಂಕರ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಡಿ ಸಿ ಗೌರಿ ಬರ್ತಾಳೆ. ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಜೋಗಿ ಅವ್ರೆ ಅಂತ ಅಂದಾಗ ಅವನು ಬೇಜಾರಿಂದ ಕೂತಿರ್ಬೇಕಾದ್ರೆ, ಯಾಕ್ರೆ ಇದೇ ರೀತಿ ಇದ್ದೀರಾ, ಅರಿ ಎಲ್ಲ ಹೇಳಿಲ್ವಾ ಎಲ್ಲ ಸರಿಯಾಗುತ್ತೆ ಅಂತ, ತಲೆ ಕೆಡ್ಸ್ಕೋಬೇಡಿ ಅಂತ ಅಂದಾಗ, ಆದರೂ ನನ್ನಿಂದಲೇ ಇದೆಲ್ಲ ಆಗಿದ್ದು, ನಿಮಗೆ ಈ ರೀತಿ ಪರಿಸ್ಥಿತಿ ಬಂದಿದ್ದು ನನ್ನಿಂದ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು, ನ್ಯಾಯವಾಗಿ ಹೋಗ್ತಿರ್ಬೇಕಾದ್ರೆ ಇದೆಲ್ಲ ಸಹಜ, ಒಂದಲ್ಲ ಒಂದು ದಿನ ಒಳ್ಳೇದಾಗುತ್ತೆ ಬಿಡ್ರಿ, ಈ ರೀತಿ ನೀವು ಇರಬೇಡ್ರಿ, ನನ್ನ ಕಲ್ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ನನಗೆ ಹಳೆ ಜೋಗಿಯವ್ರು ಬೇಕು, ಯಾವಾಗಲೂ ನಗಾಡ್ಕೊಂಡು ಎಲ್ಲರೂ ನಗಾಡಿಸ್ತಾ ಇದ್ರಲ್ಲ ಆ ರೀತಿ ಬೇಕು ಅಂದಾಗ ಮತ್ತೆ ಅವನು ಸೈಲೆಂಟಾಗಿ ಕೂತಿರ್ಬೇಕಾದ್ರೆ, ಹೀಗೆ ಕೋಪದಿಂದ ಕೂತಿದ್ರು ಸಹ ನನ್ನ ಜೋಗಿಯವ್ರು ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಅಂದಾಗ ಥ್ಯಾಂಕ್ ಯು ಅಂತ ಈ ಕಡೆ ಶಂಕರ ಹೇಳ್ತಾ ಇದ್ರೆ, ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಅಂದ್ಬಿಟ್ಟು ಕಚ್ಚಗುಳಿ ಕೊಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾನೆ. ಹಾಗೆ ಅಮ್ಮಿಯವರೇ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನ್ನನ್ನು ಕ್ಷಮಿಸಿದರೆ ಗೌರಿ ಅವರೇ ಅಂತ ಕೇಳ್ತಿರ್ಬೇಕಾದ್ರೆ, ಈಗ ಯಾಕೆ ಬತ್ತು ಆ ಡೌಟು ಅಂತ ಕೇಳ್ತಾ ಇರ್ತಾಳೆ. ಬೆಳಗ್ಗೆ ನಾನು ನಿಮ್ಮ ಹತ್ರ ವಿಷಯ ಹೇಳಿದ್ನಲ್ಲ ಅದಕ್ಕೆ ಕ್ಷಮಿಸಿದ್ದೀರಾ ಅಂತ ಕೇಳ್ತಾ ಇದ್ದೆ ಅಂತ ಶಂಕರ ಕೇಳ್ತಾ ಇರಬೇಕಾದ್ರೆ, ಓ ಆಯುಷ ಅಲ್ವಾ, ನಾನು ಅಷ್ಟು ಸುಲಭವಾಗಿ ಕ್ಷಮಿಸಲ್ಲ, ಅವಾಗ ಏನೋ ಫ್ಲೋನಲ್ಲಿ ಹೇಳಿದೆ, ಆದರೆ ಇವಾಗ ಕೂತ್ಕೊಂಡು ಕೂಲೋಗಿ ಯತ್ನ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಅಷ್ಟು ಸುಲಭವಾಗಿ ಕ್ಷಮಿಸಲ್ಲ ಶಂಕರ ಅವರೇ, ಸ್ವಲ್ಪ ಬೇಜಾರಿದೆ ಅಂತ ಹೇಳ್ಬೇಕಾದ್ರೆ, ಹೌದಾ ಇನ್ನೂ ಬೇಜಾರಿದೆಯಾ, ಹಾಗಾದರೆ ನಾನು ಏನು ಮಾಡಬೇಕು ಅಂತ ಅಂದಾಗ ನನಗೊಂದು ಮುತ್ತು ಕೊಡಬೇಕು ಅಂತ ಕೇಳ್ತಾ ಇರ್ತಾಳೆ. ಅಷ್ಟೇ ತಾನೇ, ಸರಿ ಕೊಡ್ತೀನಿ ಅಂತ ಶಂಕರ ಹತ್ರ ಬರ್ತಾ ಇರ್ತಾನೆ. ಹಾಗೆ ಶಂಕರ ಹಣೆಗೆ ಮುತ್ತು ಕೊಡ್ತಿರ್ಬೇಕಾದ್ರೆ, ತೂತು ನನಗೆ ಈ ಥರ ಎಲ್ಲ ಮುತ್ತು ಬೇಡಪ್ಪ, ಸಣ್ಣ ಮಕ್ಳಿಗೆ ಕೊಡ್ತಿರಲ್ರಿ, ರೊಮ್ಯಾಂಟಿಕ್ ಆಗಿ ಕೊಡ್ರಿ, ಮುತ್ತು ಅಂತಂದರೆ ನನ್ನ ಹಾಳ ಜೋಗಿಯವ್ರು ಕೊಡ್ತಾ ಇದ್ರಲ್ಲ ಆ ರೀತಿ ಉಸಿರು ಬಿಗಿದಿಡುವಷ್ಟು ಆ ರೀತಿ ರೊಮ್ಯಾಂಟಿಕ್ ಆಗಿ ನನಗೆ ಕೊಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನಗೆ ಆ ಥರ ಮುತ್ತು ಕೊಡಬೇಕು, ಅದು 8 ನಿಮಿಷ ಬೇಕು ಅಂತ ಅಂದಾಗ
ಅದೇನದು 8 ನಿಮಿಷ ಅಂತ ಲೈನ್ ಹೇಳ್ತಿದ್ದೀರಾ ಅಂತ ಅಂದಾಗ ನಮ್ಮ ಮದುವೆ ಆಗಿ 8 ವರ್ಷ ಆಯ್ತಲ್ವಾ, ಆದರೆ ನಾವು ಜಗಳ ಕೋಪ ಎಲ್ಲ ಕಳೆದು 8 ವರ್ಷಕ್ಕೆ ದಾಟಿದ್ದೀವಿ. ಸೊ ಹಾಗಾಗಿ ನನಗೆ 8 ನಿಮಿಷ ಮುತ್ತು ಕೊಡಲೇಬೇಕು ಅಂತ ಅಂದಾಗ ಇಬ್ಬರು ಒಬ್ಬೊಬ್ಬರ ಮುಖ ನೋಡ್ತಾ ಇರ್ತಾರೆ. ಇವಾಗೇನು ಕೊಡ್ತಿರೋ ಕೊಡಲ್ವೋ, 8 ನಿಮಿಷ ಕೊಡಲಿಲ್ಲ ಅಂತಂದರೆ ನಿಮ್ಮನ್ನು ನಾನು ಕ್ಷಮಿಸಲ್ಲ ಅಂತ ಅಂದಾಗ ಗೌರಿಗೆ ಕಿಸ್ ಮಾಡೇ ಬಿಡ್ತಾನೆ ಈ ಕಡೆ ಶಂಕರ. ಹಾಗೆ ಡಿ ಸಿ ಮಾಲಿನಿಗೆ ನೀನು ಮಾಡ್ತಾ ಇರೋದೆಲ್ಲ ತಪ್ಪು, ಒಬ್ಬರ ಮೇಲೆ ದ್ವೇಷ ಇಟ್ಕೊಂಡು ಈ ರೀತಿ ಎಲ್ಲ ಹಾಗೆ ಸಾಸೋದು ತಪ್ಪು ಅಂತ ವಿಜಯ್ ಹೇಳ್ತಾ ಇದ್ರೆ ಅಕ್ಕ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ನೀನು ಈ ರೀತಿ ಕೇಳ್ತಿದ್ಯಾ, ನಾನು ಕೇಳಿದ್ರೆ ನೀನೇನು ಹೇಳ್ತಿದ್ಯಾ ಅಂತ ಕೇಳಬೇಕಾದ್ರೆ ಹೌದಕ್ಕ ನೀವು ಮದುವೆ ಆಗಿದ್ದೀರಿಲ್ವಾ ಅಂತ ನಾನು ಕೇಳಿದೆ, ಪರವಾಗಿಲ್ಲ ಬಿಡಿ, ನಿಮಗೆ ಕ್ವಶನ್ ಕೇಳಿದರೆ ಆನ್ಸರ್ ಹೇಳಕ್ಕೆ ಬರಲ್ಲ ಅಂತ ಅನಿಸುತ್ತೆ, ಮದುವೆ ಆಗಿದ್ರೆ ಈ ಕಡೆ ಅರ್ಶಿನ ಕುಂಕುಮ ಹೂವು ಬಳೆ ಕೊಟ್ಟು ಕಳ್ಸೋಣ ಅಂತಿದ್ದೆ, ನಿಮ್ಮ ರಿಯಾಕ್ಷನ್ ನೋಡಿದ್ರೆ ಮದುವೆ ಆಗಿಲ್ಲ ಅಂತ ಅನಿಸುತ್ತೆ ಅಂದ್ಬಿಟ್ಟು ಸರೋಜಮ್ಮನ ಕೂಗ್ಬಿಟ್ಟು ಗಿಫ್ಟ್ ತೊಗೊಬನ್ನಿ ಅಂತ ಕರೆದ್ಬಿಟ್ಟು ನೋಡಿ ಬೇರೆ ವಿಷಯಕ್ಕೆ ಮೂಗು ತೂರಿಸೋ ಬಂದಿರೋ ವಿಜಯಕ್ಕನಿಗೆ ಸನ್ಮಾನ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಶಾಲಾಕಿ ಹಾರ ಹಾಕಿ ಸಾಧನೆ ಮಾಡಿದ ವಿಜಯಕ್ಕನಿಗೆ ಚಪ್ಪಾಳೆ ಚಪ್ಪಾಳೆ ಅಂತ ಹಾಡು ಹೇಳ್ತಾ ಇದ್ರೆ ವಿಜಯ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಈಗ ಗೌರವಪೂರ್ವಕವಾಗಿ ಒಂದು ಹೆಣ್ಮಗನ ಮನೆ ಕಳ್ಸೋಣ ಅಂತ ಅಂದ್ಬಿಟ್ಟು ವಿಜಯಕ್ಕನಿ ಎದ್ದೋಗಿ ಅಂತ ಅಂದಾಗ ಅವಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ನೋಡಿ ಯಾರ ಬಗ್ಗೆ ಏನಾದರೂ ಮೂಗು ತೂರಿಸಿ ಐ ಡೋಂಟ್ ಕೇರ್, ಆದರೆ ನನ್ನ ಕಡೆ ಏನಾದರೂ ಮೂಗು ತೂರಿಸಿದ್ರೆ ನಿಮಗೇನು ಮಾಡಬೇಕೋ ಅದನ್ನೇ ಮಾಡ್ತೀನಿ, ರಿಸ್ಕ್ ತಗೋಬೇಡಿ, ನಾನಿರೋ ಕಡೆ ತಲೆನೂ ಹಾಕಬೇಡಿ ಅಂತ ಅಂದಾಗ ವಿಜಯ್ ತುಂಬ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿಗೆ ಮುತ್ತು ಕೊಟ್ಟಿದ ತಕ್ಷಣ ಅಪ್ಪ 8 ನಿಮಿಷ ಕೊಟ್ಟಾಯ್ತು ಅಲ್ವಾ ಗೌರಿ ಅಂತ ಅಂದಾಗ 8 ನಿಮಿಷ ಅಲ್ಲ ಜೋಗಿಯವರೇ, ನೀವು ಇನ್ನೂ 7 ನಿಮಿಷ ಜಾಸ್ತಿ ಕೊಟ್ಟಿದ್ದೀರಾ, 15 ನಿಮಿಷ ಕೊಟ್ಟಿದ್ದೀರಾ ಅಂತ ಅಂದಾಗ ಓ ಹೌದಾ ಅಂತ ಅಂದಾಗ ಬಿಡಿ ಬೇಜಾರು ಮಾಡ್ಕೋಬೇಡಿ, ಇವಾಗೇನು ಅದು ನಾನು ಇಟ್ಕೊಳ್ಳೋಕೆ ರೆಡಿ ಇಲ್ಲ, ಇನ್ನೂ 7 ನಿಮಿಷ ನಿಮಗೆ ವಾಪಸ್ ಆ ಮುತ್ತನ್ನ ಕೊಡ್ತೀನಿ ಅಂತ ಕೊಡ್ತಾ ಇರಬೇಕಾದ್ರೆ ಭೂವಿ ಬರ್ತಾಳೆ. ಅಮ್ಮ ಏನು ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಏನಿಲ್ಲ ಮಗಳೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಅಂತ ಅಂದಾಗ ಹೌದೌದು ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀರಾ, ನೀವಿಬ್ರು ತುಂಬ ಹಾಕ್ತಾರು ಅಂತ ಎಲ್ಲರಿಗೂ ಗೊತ್ತು, ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ. ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಗಾದೆ ಇದೆ, ಆದರೆ ಅಪ್ಪ ಅಮ್ಮ ಒಂದಾಗಿರ್ಬೇಕಾದ್ರೆ ಕೂಸು ಇವಾಗ ಬಡವಾಯ್ತು ಅಂತ ಒಂದು ಗಾದೆ ಮಾತನ್ನು ಬರಬೇಕಾಗಿದೆ ಅಂತ ಅಂದಾಗ ಯಾಕೆ ಬಂದ ಈ ರೀತಿ ಹೇಳ್ತಿದ್ಯಾ ಅಂತ ಗೌರಿ ಕೇಳ್ತಾ ಇರ್ತಾನೆ. ಇವಾಗ ಒಂದು ಫೋಟೋ ಶೂಟ್ ಮಾಡಬೇಕು, ಯಾಕೆ ಅಂತ ಅಂದರೆ ಇಷ್ಟು ದಿನ ನಮ್ಮಪ್ಪ ಯಾರು ಅಂತ ಎಲ್ಲ ಫ್ರೆಂಡ್ಸು ಕೇಳ್ತಾ ಇದ್ರು, ಆದರೆ ಇನ್ನು ಮುಂದೆ ಯಾರು ಕೇಳಬಾರ್ದು, ನಾವು 3 ಜನ ಫೋಟೋ ಅಪ್ಲೋಡ್ ಮಾಡಿದರೆ ಎಲ್ಲರೂ ಸಹ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ಅದಕ್ಕೋಸ್ಕರ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬೇಕಾದ್ರೆ ತುಂಬ ಖುಷಿಯಿಂದ ಗೌರಿಶಂಕರ ಭೂವಿ ಫೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.